ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಕರ್ನಾಟಕದ ಕಾಶ್ಮೀರ ಕೊಡಗಿಗೆ. ಈಗ ನಾನು ಹೋಗ್ತಿರ್ತಕ್ಕಂತಹ ಜಾಗ ಕೊಡಗು ಜಿಲ್ಲೆಯಲ್ಲಿಲ್ಲ, ಆದರೆ ಇದು ಕೊಡಗು ಜಿಲ್ಲೆಯ ಕುಶಾಲನಗರದ ಒಂದು ಸಮೀಪ ಇರ್ತಕ್ಕಂತಹದ್ದು. ಕೊಡಗು ಜಿಲ್ಲೆಯೊಂದಿಗೆ ಈ ಒಂದು ಜಾಗ ಬೆಸೆದುಕೊಂಡಿದೆ. ಈ ಒಂದು ಜಾಗ ನಮ್ಮ ಕೊಡಗು ಜಿಲ್ಲೆಯೊಳಗೆ ಇಲ್ಲದೆ ಇದ್ರೂ ಸಹ ಒಂದು ಕೊಡಗಿಗೆ ಬರುವಂತಹ ಅತಿ ಹೆಚ್ಚು ಜನ ಒಂದು ಟೂರಿಸ್ಟು ಈ ಒಂದು ಜಾಗಕ್ಕೆ ವಿಸಿಟ್ ಮಾಡೇ ಮಾಡ್ತಾರೆ. ಅಷ್ಟು ಒಂದು ಟೂರಿಸ್ಟ್ನ ಅಟ್ರಾಕ್ಟ್ ಮಾಡುತ್ತೆ. ಈ ಒಂದು ಜಾಗದ ಹೆಸರು ಜನ ಇದಕ್ಕೆ ಗೋಲ್ಡನ್ ಟೆಂಪಲ್ ಅಂತ ಕರೀತಾರೆ, ಮತ್ತೆ ಟಿಬೇಟಿಯನ್ ಕ್ಯಾಂಪ್ ಅಂತ ಕರೀತಾರೆ. ಇದು ಹೇಳ್ಬೇಕಂದ್ರೆ ಒಂದು ಟಿಬೇಟಿಯನ್ ಕ್ಯಾಂಪೇ ಇದು. ಈ ಜಾಗ ಅಂತೂ ಕಂಪ್ಲೀಟ್ ಡಿಫ್ರೆಂಟ್. ನಮ್ಮ ಭಾರತದಲ್ಲಿ ಕೆಲವೊಂದಷ್ಟು ಜಾಗಗಳು ಈ ತರ ಒಂದು ಕಾಣೋಕೆ ಸಿಗುತ್ತೆ. ಇಲ್ಲಿ ಬಂದವರೆಲ್ಲ ಬರ್ತಾರೆ, ಈ ಒಂದು ಜಾಗನ ನೋಡ್ತಾರೆ, ಏನೋ ಕಟ್ಕೊಂಡಿದ್ದಾರೆ, ಏನೋ ಡಿಫ್ರೆಂಟ್ ಆಗಿದೆ, ಅದು ಇದು ಏನೋ ನೋಡ್ಕೊಂಡು ಹೋಗ್ತಾರೆ. ಆದರೆ ಈ ಒಂದು ಜನ, ಈ ಟಿಬೇಟ್ನ ಜನ ಇಲ್ಲಿಗೆ ಹೇಗೆ ಬಂದರು ಮತ್ತು ಇದೆಲ್ಲ ಇವರ ಕಲ್ಚರ್ಗಳು ಏನು, ಇದೆಲ್ಲ ಹೇಳೋಕ್ಕೂ ಅಲ್ಲೂ ಯಾರಿಲ್ಲ, ಕೇಳೋಕ್ಕೂ ಯಾರು ಇರೋಲ್ಲ. ಇವರು ಭಾರತಕ್ಕೆ ಹೇಗೆ ಬಂದರು ಅಂತ ಗೊತ್ತಾ? ಹೌದು, ಇಲ್ಲಿ ಇರುವಂತ ಈ ಒಂದು ಕ್ಯಾಂಪಲ್ಲಿ ಇರುವಂತವರು ಯಾರೂ ಸಹ ನಮ್ಮ ಭಾರತ ದೇಶದವರಲ್ಲ, ನಮ್ಮ ಭಾರತದ ಪ್ರಜೆಗಳು ಸಹ ಅಲ್ಲ. ಇವರೆಲ್ಲರೂ ಸಹ ಟಿಬೇಟ್ನ ಪ್ರಜೆಗಳು. ಯಾವ ದೇಶ ಟಿಬೇಟ್ ಗೊತ್ತಾ? ಈ ಒಂದು ಮ್ಯಾಪ್ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಟಿಬೇಟ್. 1951ರಲ್ಲಿ ಚೀನಾ ಇದ್ರ ಮೇಲೆ ದಾಳಿಯನ್ನ ಮಾಡುತ್ತೆ. ಚೀನಾ ದಾಳಿಗೆ ತತ್ತರಿಸಿದಂತಹ ಟಿಬೇಟ್ನ ಜನ ಆಶ್ರಯವನ್ನು ಅರಸಿ ನಮ್ಮ ದೇಶಕ್ಕೆ, ನಮ್ಮ ಭಾರತ ದೇಶಕ್ಕೆ ಬರ್ತಾರೆ. ನಮ್ಮ ಆಗಿನ ಪ್ರಧಾನಿಯಾಗಿರ್ತಕ್ಕಂಥ ನೆಹರು ಅವರು ಈಗಿನ ಒಂದು ಹಿಮಾಚಲ ಪ್ರದೇಶದ ಧರ್ಮಶಾಲಾ ಇರ್ಬೋದು ಮತ್ತು ಭಾರತದ ಇತರ ಕಡೆ ಈ ಒಂದು ಜಾಗ ಕೂಡ ಸೇರಿಸಿ ಈ ಕಡೆ ಒಂದು ಇವರಿಗೆ ಇರೋಕೆ ಒಂದು ಕ್ಯಾಂಪ್ ಅನ್ನ ಮಾಡಿಕೊಡ್ತಾರೆ. ಹೀಗೆ ಭಾರತಕ್ಕೆ ಬಂದವರು ಈ ತರ ಕೆಲವೊಂದು ಕಡೆ ಕ್ಯಾಂಪ್ಗಳನ್ನ ಮಾಡಿಕೊಂಡು ಅವರ ಒಂದು ಸಂಸ್ಕೃತಿಯನ್ನ ಹಾಗೆ ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಅವರ ಒಂದು ಮೈನ್ ಟೆಂಪಲ್, ಬುದ್ಧ ವಿಹಾರ, ಬೌದ್ಧ ಧರ್ಮ ವಿಹಾರ ಅಂತೇನೋ ಕರೀತಾರೆ, ಅದು ಇದು. ಬುದ್ಧಂ ಶರಣಂ ಗಚ್ಚಾಮಿ ಕರೆಕ್ಟಾಗಿ ಹೇಳಿದ್ನ ಗೊತ್ತಿಲ್ಲ, ಸರಿ ಇಲ್ಲ ಅಂದರೆ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಅವರ ಮೇನ್ ಟೆಂಪಲ್ ಅಂತೂ ಫುಲ್ ಕಲರ್ಫುಲ್ ಆಗಿದೆ. ಅವರ ಪೇಂಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್. ನಾನು ಮೈಸೂರು ಪ್ಯಾಲೇಸ್ ಬಿಟ್ಟರೆ ಇಲ್ಲೇ ಈ ಥರದೊಂದು ಪೇಂಟಿಂಗ್ಸ್ ಅಲ್ಲಿ ನೋಡಿದ್ದು. ಇದರ ಒಳಗೆ ಇನ್ನೂ ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ. ಸುಮಾರು 10 ವರ್ಷಗಳ ಹಿಂದೆ ಈ ಒಂದು ಜಾಗಕ್ಕೆ ಬಂದಿದ್ದೆ, ಇದೇ ಒಂದು ಕ್ಯಾಂಪಿಗೆ. ಆ ಟೈಮಲ್ಲಿ ಏನಂದ್ರೆ ಇಲ್ಲಿ ಪ್ರೇಯರ್ ನಡೀತಾ ಇತ್ತು, ಆಯ್ತಾ. ತುಂಬಾ ಜನ ಕೂತು ಇಲ್ಲಿ ಪ್ರೇಯರ್ ಮಾಡ್ತಾ ಇದ್ರು. ಈಗ ಏನೋ ನಡೀತಾ ಇರಲಿಲ್ಲ, ಎಲ್ಲ ಖಾಲಿ ಇತ್ತು, ಇಲ್ಲ ಟೂರಿಸ್ಟ್ ಅಷ್ಟೇ ಇದ್ರು ಇಲ್ಲಿ. ಇನ್ನು ದೇವರ ಮೂರ್ತಿಗಳನ್ನ ನೋಡೋದಾದ್ರೆ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಗೌತಮ ಬುದ್ಧ, ಆಚೆ ಈಚೆ ಇರೋದು ಒಂದು ರಾಜ, ಒಂದು ರಾಕ್ಷಸ. ಕರೆಕ್ಟಾಗಿ ಏನು ಅಂತ ಸರಿ ಗೊತ್ತಿಲ್ಲ ಅದು. ಇನ್ನು ಇಲ್ಲಿ ಕೆಳಗೆ ನೀವು ನೋಡ್ತಾ ಇರುವುದು ಕೆಲವೊಂದಷ್ಟು ಪೀಠಗಳಿದ್ದಾವೆ. ಮೊದಲನೇದು ದಲೈ ಲಾಮಾ ಅವರ ಫೋಟೋ ಇಟ್ಟಿದ್ದಾರೆ. ಎರಡನೇದು ಮತ್ತೆ ಈಚೆ ಕಡೆ ಇರೋದು ಗೊತ್ತಿಲ್ಲ ಯಾರು ಅಂತ. ಒಂದು ಸಿಂಹಾಸನ, ಅಂದರೆ ಸಿಂಹಾಸನ ಅವರ ಕಡೆ ಏನಂತ ಕರೀತಾರೆ ಗೊತ್ತಿಲ್ಲ. ಮತ್ತು ಇದೆಲ್ಲ ಇಲ್ಲಿ ಖಾಲಿ ಒಂದು ಟೇಬಲ್ ಎಲ್ಲ ಇದೆಯಲ್ಲ, ಇಲ್ಲೆಲ್ಲ ಕೂತು ಒಂದು ಪ್ರೇಯರ್ ಮಾಡ್ತಾ ಇರ್ತಾರೆ. ನಾನು ಫಸ್ಟ್ ಟೈಮ್ ಬಂದಾಗೆಲ್ಲ ಇಲ್ಲಿ ಎಲ್ಲ ಫುಲ್ಲು ಎಲ್ಲ ಜನ ಕೂತು ಪ್ರೇಯರ್ ಮಾಡ್ತಾಯಿದ್ವು ಲಾಮಾಗಳು. ನೋಡಿ ಇಲ್ಲಿ ಡೋಲೆಲ್ಲ ಇದೆಯಲ್ಲ, ಡೋಲ್ ಥರ ಇದೆಯಲ್ಲ, ಇದೆಲ್ಲ ಹೊಡೆಯೋದು. ಸುಮಾರು ಏನೇನೋ ಡಿಫ್ರೆಂಟ್ ಆಗಿರೋ ಎಲ್ಲ ಏನು ವಾದ್ಯಗಳು ಅಂತ ಕರಿತೀವಿ, ಅದೆಲ್ಲ ಇವರು ಯೂಸ್ ಮಾಡ್ತಾರೆ. ಇದೆಲ್ಲ ಫಸ್ಟ್ ಟೈಮ್ ಬಂದಾಗ ನಾನು ನೋಡಿದೆ, ಈ ಸಲ ಏನೂ ಇಲ್ಲ ಇಲ್ಲಿ. ನೋಡಿ ಇವರೇ ಟಿಬೇಟಿಯನರು, ಲಾಮಗಳು ಅಂತ ಇವ್ರನ್ನ ಕರೀತಾರೆ. ಈ ಬೇರೆ ಥರ ಮಾಮೂಲಿ ನಮ್ಮ ಥರನೂ ಇರ್ತಾರೆ, ಆದರೆ ಇವರು ಸ್ಪೆಷಲ್. ಯಾಕಂದರೆ ಈ ಬೋಧನೆ ಎಲ್ಲ ಮಾಡ್ತಾರಲ್ಲ, ಅವರ ಒಂದು ಧರ್ಮ ಬೋಧನೆ, ಆ ಥರದ ಒಂದು ಇದನ್ನು ಕಲಿತಾ ಇರ್ತಂಥ ಒಂದು ಹುಡುಗರು ಇವರೆಲ್ಲ.
ಮತ್ತು ಇದು ಅವರಿಗೆ ಪಾಠ ಮಾಡುವಂಥ ಸ್ಕೂಲ್ ಆಯಿತಾ. ಒಂದು ಈ ಟಿಬೆಟಿಯನ್ ಲಾಮಾಗಳು ಅಂತ ಹೇಳಿದ್ನಲ್ಲ, ಅವರಿಗೆಲ್ಲ ಒಂದು ಪಾಠ ಮಾಡುವಂಥ ಸ್ಕೂಲ್ ಇದು. ಬೋರ್ಡ್ ನೋಡಿ ಕನ್ನಡದಲ್ಲೂ ಹಾಕವ್ರೆ. ಯಪ್ಪ ಓದಕ್ಕಂತೂ ಆಗೋದೇ ಇಲ್ಲ, ನೀವು ಓದ್ಕೊಬಿಡಿ. ವಾಟ್ಸ್ ಯುವರ್ ನೇಮ್? ಈ ಮಕ್ಳು ಯಾರು ಫೋಟೋಗೆ ಪೋಸ್ ಕೊಡೋದಾಗ್ಲಿ ಏನಾದ್ರು ಮಾತಾಡೋದಾಗ್ಲಿ ಮಾಡಲ್ಲ ನೋಡಿ. ಹೆಸರು ಕೇಳಿದ್ನಲ್ಲ ಅಷ್ಟೇ, ಸ್ವಲ್ಪ ಏನೋ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ದೊಡ್ಡವ್ರು ಯಾರು ಇದ್ರೆ ಅವ್ರು ಮಾತ್ರ ಫೋಟೋಗೆಲ್ಲ ಪೋಸ್ ಕೊಡ್ತಾರೆ, ಮಾತಾಡ್ತಾರೆ. ಇನ್ನು ಶಾಪಲ್ಲೆಲ್ಲ ಇರ್ತಾರಲ್ಲ ಅವ್ರು ಮಾತಾಡ್ತಾರೆ ಅಷ್ಟೇ. ಮತ್ತು ಇದೊಂದು ನೋಡಿ, ಇದು ಇನ್ನೊಂದು ಟೆಂಪಲ್. ಇದು ಇಲ್ಲಿ ಸ್ವಲ್ಪ ಚೆನ್ನಾಗಿ ಇವರ ಒಂದು ಏನದು ಯಾವ್ಯಾವ ಥರ ಪೂಜೆ ಮಾಡ್ತಾರೆ ಅನ್ನೋದನ್ನ ಸ್ವಲ್ಪ ಹತ್ತಿರದಿಂದ ಡೀಟೇಲ್ ಆಗಿ ನೋಡ್ಬೋದು. ನೋಡಿ ಇಲ್ಲಿ ಹತ್ತಿರದಲ್ಲಿ ನೋಡೋದಾದ್ರೆ ಈ ಬಟ್ಲಲ್ಲಿ ಏನೇನೋ ಕಾಳುಗಳೆಲ್ಲ ಇಟ್ಟಿದ್ದಾರೆ. ಮತ್ತು ಕೆಳಗಡೆ ಧೂಪ ಹಾಕೋದು. ಮತ್ತು ಈ ಪೀಪಿ ನೋಡಿ ಎಷ್ಟು ಉದ್ದ ಇದೆ ಅಂತ, ಫುಲ್ಲು ಇಷ್ಟು ಉದ್ದ ಇರೋದನ್ನ ಓದ್ತಾರೆ ಪ್ರೇಯರ್ ಮಾಡೋ ಟೈಮಲ್ಲಿ. ಗಂಟೆ ಎಲ್ಲ ಇದೆ ನೋಡಿ. ಈ ಪೀಪಿ ಒಂದು ಇಷ್ಟು ದೊಡ್ಡದು ನಾನು ಇದೇ ಫಸ್ಟ್ ಟೈಮ್ ನೋಡಿರೋದು. ಮತ್ತು ಈ ಕಡೆ ಈ ಡೋಲು ಅಂತ ಕರೀತಾರಲ್ಲ ಆ ಥರದೊಂದಿದೆ, ಬಡಿತಾ ಇರ್ತಾರೆ ಪ್ರೇಯರ್ ಮಾಡ್ತಾ ಇರಬೇಕಾದ್ರೆ. ಮತ್ತು ಇದಂತೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ಕಡೆ ಎಲ್ಲ ನೋಡ್ದಂಗಿದೆ ಈ ಥರ ಎಲ್ಲ ಪೂಜೆ ಮಾಡೋದನ್ನ, ದೇವ್ರನ್ನೆಲ್ಲ ಕೂರಿಸಿ. ಇನ್ನು ಇಲ್ಲಿ ಪ್ರೇಯರ್ ಮಾಡೋ ಕಡೆ ನೋಡಿ ಬುಕ್ಕೆಲ್ಲ ಇಟ್ಟಿದ್ದಾರೆ. ನಮ್ಮ ತಾಳೆಗರಿ ಇತ್ತಲ್ಲ ಹಳೆಯದು, ಅದೇ ಥರದೊಂದು ಈಗಿನ ಒಂದು ಬುಕ್ಗಳನ್ನ ಇಟ್ಟಿದ್ದಾರೆ. ಒಂದು ಬುಡುಬುಡಿಕೆ ಥರದ್ದೆಲ್ಲ ಇದೆ ಇಲ್ಲಿ. ಸುಮಾರು ಏನೇನೋ ಡಿಫ್ರೆಂಟಾಗಿ ನಮ್ಮ ಒಂದು ಕಲ್ಚರಿಗೆ ಹೋಲಂಥದ್ದು ಇದೆ ಇಲ್ಲಿ. ಇದು ಇನ್ನೊಂದು ದೇವಾಲಯ, ನಾನು ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಅದು ಈ ಒಂದು ದೇವಸ್ಥಾನ. ಈ ದೇವಸ್ಥಾನದಂತೂ ಇನ್ನೂ ಡಿಫ್ರೆಂಟ್ ಆಗಿದೆ. ಇದನ್ನ ನೋಡಿ, ನಮ್ಮ ತೇರನ್ನ ಹೋಲುವಂತ ಒಂದು ಆಕೃತಿ ಇದು. ಇದೊಂದು ದೇವಿಯ ದೇವಾಲಯ. ಇದು ಅವರು ಒಂದು ಪೂಜೆ ಮಾಡುವಂತಹ ದೇವಿಯ ಒಂದು ದೇವಾಲಯ ಇದು. ಮರದಿಂದ, ಸಂಪೂರ್ಣ ಮರದಿಂದ ಮಾಡಿರ್ತಕ್ಕಂಥದ್ದು. ಚಿನ್ನದ ಒಂದು ಲೇಪನ ಸಹ ಇದೆ ಇದಕ್ಕೆ. ಈ ದೇವಿಯ ಕುರಿತಾಗಿ ಕೆಲವೊಂದಷ್ಟು ಪೇಂಟಿಂಗ್ಗಳಿದ್ದೇವೆ ನೋಡಿ ಇಲ್ಲಿ ಮೇಲ್ಭಾಗದಲ್ಲಿ. ಸಂಪೂರ್ಣವಾಗಿ ಅದೇ ಅನಿಸುತ್ತೆ, ನಂಗೆ ಕರೆಕ್ಟಾಗಿ ಸರಿಯಾಗಿ ಗೊತ್ತಿಲ್ಲ. ಈ ಒಂದು ದೇವಾಲಯದಲ್ಲಿ ಮಾತ್ರ ಒಬ್ಬ ಲಾಮ ಒಬ್ರು ಪ್ರೇಯರ್ ಮಾಡ್ತಾ ಇದ್ರು. ಪ್ರೇಯರ್ ಮಾಡೋದನ್ನ ಒಂದ್ಸಲ ಕೇಳಿಸ್ಕೊಳ್ಳಿ. ನಾನು ಇವರ ಪೇಂಟಿಂಗ್ ಬಗ್ಗೆ ಯಾವಾಗಲೂ ಹೇಳಿದೆ ನೋಡಿ. ಇಲ್ಲೂ ನೋಡಿ ಎಷ್ಟು ಒಂದು ಬುದ್ಧನ ಒಂದು ಜೀವನ ಕುರಿತಾದಂತಹ ಕೆಲವೊಂದು ಪೇಂಟಿಂಗನ್ನು ಕಂಪ್ಲೀಟ್ ಡೀಟೇಲ್ ಆಗಿ ಚಿಕ್ಕ ಚಿಕ್ಕ ಮೈನ್ಯೂಟ್ ಪಾರ್ಟ್ಗಳನ್ನು ಸಹ ಎಷ್ಟು ಚೆನ್ನಾಗಿ ಒಂದು ಚಿತ್ರಿಸಿದ್ದಾರೆ ಅಂದರೆ ಅಲ್ಲಿ ಹೋಗಿ ನೋಡಬೇಕು. ಈ ಒಂದು ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗಲ್ಲ, ಆದರೆ ಅಲ್ಲಿ ಹೋಗಿ ನೋಡಬೇಕು. ಅಷ್ಟು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಎಷ್ಟು ಕಂಪ್ಲೀಟ್ ಒಂದು ಜೀವನ ಚರಿತ್ರೆಯನ್ನು ಈ ಒಂದು ಪೇಂಟಿಂಗಲ್ಲಿ ಫುಲ್ ಕಂಪ್ಲೀಟ್ ಆಗಿ ಬಿಡಿಸಿದ್ದಾರೆ. ಒಂದು ಚಿಕ್ಕ ಮನೆಯೊಳಗೆ ಕೂತಿರೋದನ್ನು ಸಹ ಇಲ್ಲಿ ಚೆನ್ನಾಗಿ ಬಿಡಿಸಿದ್ದಾರೆ. ಇಲ್ಲಿ ಭಯಂಕರ ಪೇಂಟಿಂಗ್ ಅಂದರೆ ಮಾತ್ರ ಇದು. ನೀವು ಅಲ್ಲಿ ಹೋಗಿ ನೋಡಬೇಕು, ಇದರಲ್ಲಿ ಸರಿಯಾಗಿ ಕ್ಯಾಪ್ಚರ್ ಆಗಲ್ಲ, ಅಷ್ಟು ಚೆನ್ನಾಗಿದೆ ಮಾತ್ರ ಈ ಪೇಂಟಿಂಗ್. ರಾಕ್ಷಸಂದಿದು ಸಖತ್ತಾಗಿದೆ, ಕಾಳಿ ಮಾತೆ ಥರ ಇದೆ ಇದು. ಮತ್ತು ಇಲ್ಲಿ ನೋಡಿ, ಇದು ಈ ಚೀನಾದವರು ಇವ್ರ ಮೇಲೆ ದಾಳಿ ಮಾಡಿ ಓಡಿಸಿದಂಥ ಸಂದರ್ಭದಲ್ಲಿ ಅವರು ಇದ್ದಂತಹ ಜಾಗದ ಒಂದು ಮಾಡೆಲನ್ನು ಸಹ ಇಲ್ಲಿ ಮಾಡಿ ಇಟ್ಟಿದ್ದಾರೆ. ಸೇಮ್ ಅದೇ ಥರದ ಮಾಡೆಲನ್ನು ಯಾವ ಥರ ಅವರಿದ್ರು, ಅವ್ರ ಜನಗಳೆಲ್ಲ, ಅವರ ಗುರುಗಳು ಯಾವ ಥರ ಅಲ್ಲಿ ಜೀವನವನ್ನು ನಡೆಸ್ತಾ ಇದ್ರು ಅಂತ ಆ ಬೆಟ್ಟದಲ್ಲಿ, ಟಿಬೇಟ್ನ ಒಂದು ಬೆಟ್ಟದಲ್ಲಿ ಸೇಮ್ ಅದೇ ಥರ ಒಂದು ಇಲ್ಲಿ ಪ್ರತಿಕೃತಿಯನ್ನು ಸಹ ಮಾಡಿ ಇಟ್ಟಿದ್ದಾರೆ. ಕಂಪ್ಲೀಟ್ ಇದು ಸಹ ಪೇಂಟಿಂಗ್ ಥರನೇ ತುಂಬಾ ಚೆನ್ನಾಗಿದೆ. ಕಂಪ್ಲೀಟ್ ಡೀಟೇಲ್ ಆಗಿ ಯಾವ ಥರ ಅಲ್ಲಿತ್ತು ಅದೇ ಥರ ಸೇಮ್ ಟು ಸೇಮ್ ಅದೇ ಥರ ಇಲ್ಲಿ ಈ ಒಂದು ಸೇಮ್ ರೆಪ್ಲಿಕಾನ ಇಲ್ಲಿ ಮಾಡಿ ಇಟ್ಟಿದ್ದಾರೆ. ಅದರ ಒರಿಜಿನಲ್ ಫೋಟೋ ಸಹ ಇಲ್ಲಿ ಇದೆ, ಸೇಮ್ ಅದೇ ಥರ ಇದೆ ನೋಡಿ. ಇದೇ ಅವರು ಇದ್ದಂತಹ ಜಾಗ, ಅದೇ ಫೋಟೋ ನೋಡಿ. ಇದು ಈ ಜಾಗ ಥರ ಈ ಲಾಮಗಳು ಅಂದರೆ ಇಲ್ಲಿನ ಒಂದು ಜನ ಕೂಡ ಸ್ವಲ್ಪನೇ ಡಿಫ್ರೆಂಟ್ ಅಂತ ಹೇಳ್ಬೋದು. ಇಲ್ಲಿ ತುಂಬ ಕಲಿತವ್ರು, ಏನೂ ಕಲಿತಿದ್ದವರು ಇದ್ದಾರೆ, ಎಲ್ಲ ಗೊತ್ತಿರೋರು ಇದ್ದಾರೆ, ಏನೂ ಗೊತ್ತಿಲ್ಲದಿರೋರು ಇದ್ದಾರೆ, ತುಂಬಾ ಒಂದು ಪ್ರೀತಿಯಿಂದ ಮಾತಾಡ್ಸೋರಿದ್ದಾರೆ, ಮಾತಾಡಿಸ್ದೇ ಇರೋರು ಇದ್ದಾರೆ, ಮತ್ತು ತುಂಬ ಪಾಪದವರು ಇದ್ದಾರೆ, ತುಂಬ ಜೋರು ಇರೋರು ಇದ್ದಾರೆ, ಮತ್ತು ಇನ್ನೂ ಹೇಳಬೇಕಂದ್ರೆ ತುಂಬ ನೀಟಾಗಿರೋರು ಇದ್ದಾರೆ, ತುಂಬ ಒಡ್ನಾನ್ ಮಕ್ಕಳು ಇದ್ದಾರೆ. ಆ ಥರ ಒಂದು ಜನ ಇಲ್ಲಿ. ಈ ಒಂದು ಇಲ್ಲಿ ಹೊರಗಡೆ ಒಂದು ಶಾಪ್ಗಳು ಸಹ ಇದ್ದಾವೆ.
ಅವರ ಒಂದು ಸಂಸ್ಕೃತಿನ ಬಿಂಬಿಸುವಂತಹದ್ದು. ಮತ್ತು ನಿಮಗೆ ಒಂದು ಅಲಂಕಾರಿಕ ವಸ್ತುಗಳು ಬೇಕಂದ್ರೂ ಇದೆ ಇಲ್ಲಿ ಈ ಒಂದು ಜಾಗದಲ್ಲಿ. ಇವಿಷ್ಟು ನಮ್ಮ ಕರ್ನಾಟಕದ ಟಿಬೆಟ್ ಅಂತ ಕಳಿಸ್ಕೊಡುವಂತಹ ಬೈಲುಕುಪ್ಪೆಯಲ್ಲಿ ಇರ್ತಕ್ಕಂತಹ ಒಂದು ಕ್ಯಾಂಪ್ನ ಒಂದು ಸಣ್ಣ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.